ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ನೋಡ್ ಮಾರಿಗುಡಿ, ಇದೇ ಜಾಗ ನೀನು ಸ್ಫೋಟಕವನ್ನ ಇಡಬೇಕಾಗಿರೋದು. ಜಾಜಿ ಇದ್ರೊಳಗೆ ಏನಿರ್ಬೋದೆ? ಗೊತ್ತಿಲ್ಲ ಕಣೋ, ಮೇಷ್ಟ್ರಮ್ಮ ನದಿ ಹತ್ರ ಹೋಗಿ ನೋಡು ಅಂದ್ರು ಅಷ್ಟೇ. ಏನೇ ಇದು ಜಾಜಿ? ವಿಗ್ರಹ ಇದ್ದಂಗಿದೆಯಲ್ಲೋ. ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ ಸಕಲ ಚರಾಚರ ಚೇತನದಾಯಿನಿ ಮಹಾದೇವಿ. ಶ್ರೀ 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 ತ್ರಿಪುರ ಸುಂದರಿ ಅಮ್ಮನವರು 16ನೇ ಶತಮಾನ. ಕೊಡುಗೆ ಶ್ರೀ ರಾಜ ಮಧುಕೇಶ್ವರ. ಯಾರ ಈ ರಾಜ ಮಧುಕೇಶ್ವರ? ಇವನು ಚಕ್ರಾಪುರಿನ ತುಂಬಾ ಹಿಂದೆ ಆಳಿದ ರಾಜ ಅಂತೆ. ಆಗ್ಲಿಂದ್ಲೂ ನಮ್ ತ್ರಿಪುರ ಸುಂದರಿ ಅಮ್ಮನವರೇ ಈ ಊರನ್ ಕಾಯ್ತಿರೋದಂತೆ. ಹೌದಾ? ಆಮೇಲೆ ಮೇಷ್ಟ್ರಮ್ಮ ಇದನ್ನ ಯಾರಿಗೂ ಕಾಂಡ ಹಾಗೆ ಬಚ್ಚಿಡೋದಕ್ಕೆ ಹೇಳಿದ್ದಾರೆ. ಹೌದಾ? ಸರಿ, ಎಲ್ಲಾದ್ರೂ ಒಂದು ಜಾಗದಲ್ಲಿ ಬಚ್ಚಿಡೋಣ, ನಡಿ. ಸರಿ ಬಾ. ಜಾಜಿ, ಮೇಷ್ಟ್ರಮ್ಮ ಜ್ಯೋತಿಷಿಗಳ ಅಥವಾ ದೇವರ? ಈ ನದಿ ದಡದಲ್ಲಿ ಈ ಗಡ್ಡೆ ಇರುತ್ತೆ ಅಂತ ಹೇಗೆ ಗೊತ್ತಾಯ್ತು? ಈ ಮೂರ್ತಿ ಇರುತ್ತೆ ಅಂತ ಹೇಗೆ ಗೊತ್ತಾಯ್ತು? ಕೆಲವ್ರಿಗೆ ದಿವ್ಯ ದೃಷ್ಟಿ ಇರುತ್ತೆ ಕಣೋ ಬಂಗಾರಿ, ಊರಿಗೆ ಎಲ್ಲ ಗೊತ್ತಾಗತ್ತೆ. ಈ ವಿಗ್ರಹದ ಕಣ್ಣು ನೋಡು, ಎಷ್ಟು ಅಂದವಾಗಿದೆ ಅಲ್ವಾ? ನನ್ನನ್ನೇ ನೋಡ್ತಿರೋ ತರ ಇದೆ. ಮೂಗು ಬಾಯಿ ಎಷ್ಟು ಮುದ್ದಾಗಿದೆ ಅಲ್ವಾ? ಇದು ಹೇಗೆ ಈ ಗೆಡ್ಡೊಳಗೆ ಸೇರ್ಕೊಂತು? ಶಂಕರಜ್ಜನ್ಗೆ ತೋರಿಸಿ ಕೇಳಿದ್ರೆ ಅವ್ರು ಇದ್ರ ಬಗ್ಗೆ ಎಲ್ಲ ಹೇಳ್ತಾರೆ. ಆದ್ರೆ ಮೇಷ್ಟ್ರಮ್ಮ ಇದ್ರ ಬಗ್ಗೆ ಯಾರ ಹತ್ರನೂ ಹೇಳ್ಬಾರ್ದು ಅಂತ ಹೇಳಿದಾರಲ್ವೇನೋ? ಏನೋ ಮಾಡೋದೀಗ? ಅದ್ರ ತಿಳ್ಕೊಂಡು ನಾವೇನ್ ಮಾಡ್ಬೇಕಾಗಿದೆ? ಆ ಶ್ರೀಮತಿ ಅವ್ರು ಏನ್ ಹೇಳಿದ್ರು ಅದ್ ಮಾಡಿದ್ರೆ ಸಾಕು. ಇದನ್ನ ಯಾರಿಗೂ ಕಾಣದಾಗ ಎಲ್ಲರೂ ಇಡ್ಬೇಕಲ್ವಾ? ಅದಕ್ಕೇನಾದ್ರು ವ್ಯವಸ್ಥೆ ಮಾಡ್ಬೇಕು. ತ್ರಿಪುರ ಸುಂದರಿ ಅಮ್ಮನವರು ಹೆಸರಿಗೆ ತಕ್ಕ ಹಾಗೇನೆ ಕಣ್ಣು ಮೂಗು ಬಾಯಿ ಎಲ್ಲ ತಿದ್ದಿ ತೀಡ್ದ ಹಾಗಿದೆ. ಇಷ್ಟು ಸುಂದರವಾಗಿದೆ ಅಲ್ವಾ? ಇದಕ್ಕೆ ಸುಂದ್ರಮ್ಮ ಅಂತಾನೆ ಕರಿತೀನಿ. ಸುಂದ್ರಮ್ಮ, ನಿನ್ನ ನೋಡಿ ತುಂಬಾ ತುಂಬಾ ಖುಷಿ ಆಯ್ತು. ಝೇಂಕಾರ ಮಧುಮಾಲಿನಿ ಜನನಿ. ಇನ್ಮೇಲೆ ನಾನು ನೀನು ಇಬ್ರು ಗೆಳತಿರು, ಸರಿನಾ? ಮಹಾದೇವಿ. ಅಂದ್ರೆ ಇವ್ರ ಕೈಯಲ್ಲಿರೋ ವಿಗ್ರಹ ಶತಮಾನಗಳ ಹಿಂದಿನದ್ದ. ಈಗ ನಿಮ್ಮನೇಲಿ ಯಾರು ಇರಲ್ವೇನೆ? ಅಜ್ಜಮ್ಮ ಲಲಿತಮ್ಮ ಇರ್ತಾರೆ, ವಿದ್ಯೆ ಮತ್ತೆ ಅಪ್ಪ ಹೊರಗೆ ಹೋಗಿರ್ತಾರೆ. ಇನ್ ಶಂಕರಜ್ಜ ಅದೆಲ್ಲಿದಾರೋ ನಂಗೆ ಗೊತ್ತಿಲ್ಲ. ನಾನ್ ನಿಮ್ಮನೆಗೆ ಬಂದ್ರೆ ನಿಮ್ಮನೇಲಿ ಬೈತಾರೆ ಕಣೆ. ಏ ಬೈಯಲ್ಲ ಬಾರೋ, ಅಪ್ಪಂಗೆ ಹೇಗಿದ್ರು ವಿಷಯ ಗೊತ್ತಲ್ಲ, ಏನಾದ್ರೂ ಹೇಳಿದ್ರಾಯ್ತು. ಆದ್ರೂ ರಾಗ ಎಳಿಬೇಡ್ವೋ, ಇದು ನಮ್ಮನೆಯಲ್ಲಿ ಸುರಕ್ಷಿತವಾಗಿ ಇಡೋಣ, ಆಮೇಲೆ ಮೇಷ್ಟ್ರಮ್ಮ ಹೇಳಿದ ಜಾಗಕ್ಕೆ ಸೇರ್ಸಿದ್ರಾಯ್ತು. ನೀ ನನ್ನ ಜೊತೆಗೆ ಬಂದ್ರೆ ನಿಮ್ಮನೇಲಿ ನಂಗೆ ಬೈಯೋದಲ್ದೆ ನಿಂಗೂ ಏನಾದರೂ ಹೇಳ್ತಾರೆ. ನನಗೆ ಬೈಸ್ಕೊಂಡು ಜಡ್ಗಟ್ಟೋಗಿದ್ದೀನಿ. ನಿನಗೆ ಬೈದ್ರೆ ಬೇಜಾರಾಗತ್ತೆ ಕಣೆ. ತಪ್ಪಿಸ್ಕೊಳ್ಳೋದಕ್ಕೆ ನೆಪ ಹುಡುಕ್ಬೇಡ. ಒಬ್ರಿಗಿಂತ ಇಬ್ರು ಲೆಸ್ ಅಂತ ನಿನ್ನನ್ನು ಕರ್ಕೊಂಡ್ ಬಂದಿದ್ದೀನಿ. ಯಾರಿಗೂ ಗೊತ್ತಾಗದೇ ಇದ್ದಾಗೆ ಹಿತ್ಲ ಕಡೆಯಿಂದ ಹೋಗೋಣ ಬಾ.
ಅದಕ್ಕೆ ಇಲ್ಲೇ ಇಟ್ಬಿಡೋಣ. ಇಲ್ಲಿ ಎಲ್ಲರೂ ಓಡಾಡ್ತಿರ್ತಾರೆ, ಯಾರ್ದಾದ್ರು ಕಣ್ಣಿಗೆ ಬಿದ್ದರೆ ಮತ್ತು ನೂರೆಂಟು ಪ್ರಶ್ನೆಗಳು ಉಟ್ಕೊಳ್ಳುತ್ತೆ. ಸುರಕ್ಷಿತವಾಗಿಲ್ಲ, ನೀನು ಕೋಣೆಲಿ ಇಟ್ವಾ. ಅಯ್ಯೋ, ಅದು ಹೆಸರಿಗಷ್ಟೇ ನನ್ನ ಕೋಣೆ. ಅಲ್ಲಿ ಎಲ್ಲರೂ ಬರ್ತಿರ್ತಾರೆ ಕಣೋ, ಅಲ್ಲೂ ಸುರಕ್ಷಿತವಾಗಿರಲ್ಲ. ಸುಂದರಮ್ಮನ್ನ ಅಮ್ಮನವ್ರ ಹಿಂದೆ ಇಟ್ಬಿಟ್ರೆ ಸುರಕ್ಷಿತವಾಗಿರ್ತಾಳಲ್ವಾ? ಸರಿ, ಅಲ್ಲೇ ಇಡು. ಮೊದಲು ಮನೆಯಿಂದ ಹೊರಡೋಣ. ನಾನೇ ಧೈರ್ಯವಾಗಿದ್ದೀನಿ, ನೀನು ಯಾಕೋ ಹೆದರ್ಕೋತೆ? ನೋಡು, ಕಳ್ಬೇಕುಗಳ ನಾನು ಮನೆ ಮುಂದೆನೆ ಕೂತಿದ್ದೀನಿ. ಅದ್ಯಾವ ಮಾಯದಲ್ಲಿ ನನ್ನ ಕಣ್ ತಪ್ಪಿಸಿ ಒಳಗೆ ಬಂದಿದ್ದೀರೋ? ಲೇ, ಯಾಕ ಬಂದೆ ಮನೆ ಒಳಗಡೆ? ನಾ ಏನು ಬಂದಿಲ್ಲ. ಜಾಜಿನೇ ಬಾ ಅಂತ ಕರ್ಕೊಬಂದ್ಲು. ಬೇಕಿದ್ರೆ ಕೇಳಿ, ಅಲ್ವೇನೆ ಜಾಜಿ? ಆಹಾ, ತಲೆ ಆಡ್ಸಿದ್ ಸಾಕು. ಇವನನ್ನ ಇನ್ನು ಬೆನ್ನಿಗೆ ಕಟ್ಕೊಂಡು ಓಡಾಡ್ತಿದೀಯನೇ? ಲೋ, ಅವಳನ್ನ ಕರೆದ್ಲು ಅಂತ ನೀ ಸೀದಾ ಮನೆ ಒಳಗಡೆನೆ ಬಂದ್ಬಿಡೋದಾ? ಯಾಕೋ ಬಂದೆ? ನೋಡ್ದ್ಯಾ, ನಿನ್ನ ಅಜ್ಜಿಗೆ ನನ್ನ ಕಂಡ್ರೆ ಆಗಲ್ಲ. ಬಾಯಿಗೆ ಬಂದಂಗೆ ಬೈತಾರೆ ಅವರು. ಸರಿ ಇಲ್ಲ, ಮೊದಲೇ ಹರಕ್ ಬಾಯಿ ಅವ್ರದ್ದು. ಕೇಳ್ತೀನಿ ನನ್ನ ಮಾತನ್ನ. ಏನಂದೆ? ನಮ್ದು ಹರಕ ಬಾಯೋ? ಕಮಂಡಿ ಪೋಕ್ರಿ ಹುಟ್ಟಿದೆ. ತಾಳು ತಾಳು, ನಿನಗೆ ಮಾಡ್ತೀನಿ. ಅಯ್ಯೋ ನಿನ್ನ, ಅಯ್ಯೋ ದೇವ್ರೆ, ದೇವ್ರನ್ನ ಮುಟ್ಟಿ ಮೈಲಿಗೆ ಮಾಡ್ತಿದ್ಯಲ್ಲ. ನಾನಿನ್ನು ಮುಟ್ಟ ಇಲ್ಲ. ಏಯ್, ಇದು ಯಾವುದೇ ವಿಗ್ರಹ? ತೆಗೆ ಮೇಲೆ ಮೊದಲು. ಅದು ಇದೆಲ್ಲಿದೋ? ಇದು ಯಾರು ತಂದ್ರು? ನಾನೇ ತಂದಿದ್ದು. ಜಾಜಿ ಕೊಡೋದಕ್ಕೆ, ಗೊಂಬೆ ಕೊಟ್ಟಿದ್ದಕ್ಕೆ ಎಲ್ಲರೂ ಬೈದ್ರಿ ಅಂತ ಅಮ್ಮನವ್ರ ವಿಗ್ರಹ ಕೊಟ್ರೆ ಯಾರು ಬೈಲ ಅಂತ ತಗೊಬಂದೆ. ಇರು, ನಿನಗೆ ಮಾಡ್ತೀನಿ. ಲೇ ಜಾಜಿ, ವಿಗ್ರಹನ ಮನೇಲಿ ಎಲ್ಲಿಂದ್ರಲ್ಲಿ ಇಡಬಾರ್ದು ಕಣೆ. ಮನೇಲಿರೋ ಒಂದು ವಿಗ್ರಹಕ್ಕೆ ಶ್ರದ್ಧೆ ಸಾಕಾಗ್ತಿಲ್ಲ, ಇನ್ನ ಇದೊಂದು ಬೇರೆ ಇಟ್ಕೊಂಡು ಪೂಜೆ ಪುನಸ್ಕಾರ ಎಲ್ಲಿಂದನೇ ಮಾಡೋದು? ಮೊದಲು ವಿಗ್ರಹ ತಗೊಂಡೋಗಿ ದೇವಸ್ಥಾನಕ್ಕೆ ಕೊಟ್ಟುಬಿಡು. ಅಲ್ಲ ಆದ್ರೆ ಪೂಜೆ ಪುನಸ್ಕಾರ ಎಲ್ಲ ನಡೆಯುತ್ತೆ. ಅದನ್ನ ತಗೊಂಡು ಹೋಗುವಾಗ ಬಟ್ಟೆ ಸುತ್ಕೊಂಡು ತಗೊಂಡು ಹೋಗು, ಗೊತ್ತಾಯ್ತಾ? ಸುಂದ್ರಮ್ಮ, ನಮ್ಮ ಮನೆಯಲ್ಲಿ ನಿನ್ನನ್ನು ಜೋಪಾನವಾಗಿ ಇಡೋಣ ಅಂತ ಕರ್ಕೊಂಡು ಬಂದೆ. ಅಜ್ಜಮ್ಮಂಗೆ ನೀನು ಇಲ್ಲಿರೋದು ಇಷ್ಟ ಇಲ್ವಂತೆ. ನಿಲ್ಸೋ. ಶಾಸ್ತ್ರಿ, ಇಲ್ಲಿಂದ ಊರು ಪ್ರಾರಂಭ ಆಗತ್ತೆ. ನೀನು ನಡ್ಕೊಂಡು ಹೋಗ್ಬೋದು. ನಾನು ಹೇಳಿದ್ದೆಲ್ಲ ನೆನಪಿರ್ಲಿ, ಏನು ವ್ಯತ್ಯಾಸ ಆಗಬಾರ್ದು. ಚಿಂತನೆ ಮಾಡಬೇಡ, ಎಲ್ಲ ನೀನು ಹೇಳ್ದಾಗೆ ಆಗತ್ತೆ. ಸರಿ, ಮತ್ತೆ ಸಿಗುವ. ನಡಿಯೋ. ಏನಿದು? ಹಾವು ಮುಂಗುಸಿ ಒಂದಾಗಿದೆಯಲ್ಲ. ಶಾಸ್ತ್ರಿಗಳು ಸಾಹೇಬ್ರು ದೋಸ್ತಿಗಳ? ಹಾಗಿದ್ರೆ ನನ್ನ ಕೈಗೆ ಪಿಸ್ತೂಲ್ ಕೊಟ್ಟು ಶಾಸ್ತ್ರಿಗಳು ಕೊಲ್ಲು ಅಂತ ಹೇಳಿದ ನಾಟಕನ ಸಾಯದ ಕೊರಟು ನನ್ನ ಬಂದು ಉಳಿಸಿದ್ಯಾಕೆ? ಪದೇ ಪದೇ ಬಂದು ಸರಿಯಾಗಿ ಗುರಿ ಇಡು, ಗುರಿ ತಪ್ಪಬಾರ್ದು ಅಂತ ಹೇಳಿದ್ಯಾಕೆ? ಏನೋ ಒಳಸಂಚಿದೆಯಲ್ಲ. ಅದು ತಿಳ್ಕೊಳ್ಳದೆ ಶಾಸ್ತ್ರಿಗಳು ಕೊಂದ್ರೆ ಒಂದೋಗಿ ಇನ್ನೊಂದಾಗುತ್ತೆ. ಸಾಹೇಬ್ರು ಏನು ನಡೆಸ್ತಿದ್ದಾರೆ ಅಂತ ತಿಳ್ಕೊಬೇಕಲ್ಲ. ವಿರೂಪಾಕ್ಷ ಶಾಸ್ತ್ರಿಗಳ ಈ ನಾಟಕನೆಲ್ಲ ಮಾಡಿಸ್ತಿದಾರ. ನನ್ನ ಸುಂದರಿ ಸಾವಿಗೆ ಕಾರಣರಾದ ವಿರೂಪಾಕ್ಷ ಶಾಸ್ತ್ರಿಗಳ ಮೇಲೆ ಸೇಡ್ ತೀರ್ಸ್ಕೊಳ್ಳದೆ ಬಿಡಲ್ಲ.
ಎಲ್ಲಿ ಹೋದ್ರು? ಕಾಣಿಸ್ತಾನೆ ಇಲ್ಲ. ಸುಂದ್ರಮ್ಮ, ನಿಮ್ಮನ್ನ ಮೇಷ್ರಮ್ಮನೇ ನನಗೆ ಕೊಟ್ಟಿದ್ದು. ಅವ್ರನ್ನ ಕೇಳಿ ನಿಮ್ಮನ್ನೊಂದು ಒಳ್ಳೆ ಜಾಗಕ್ಕೆ ಸೇರಿಸ್ತೀನಿ. ದೀಪಗಳು ಹಣತೆಗಳೆಲ್ಲ ಇಲ್ಲೇ ಇದೆ. ಇದನ್ನೆಲ್ಲ ಬಿಟ್ಟು ಮೇಷ್ರಮ್ಮ ಎಲ್ಲಿ ಹೋದ್ರು? ಒಂದು ಕೆಲಸ ಮಾಡೋಣ, ನಾನು ನಿಮ್ಮನ್ನ ಇಲ್ಲೇ ಕೂರಿಸಿ ಮೇಷ್ರಮ್ಮನ ಹುಡ್ಕೊಂಬರ್ತೀನಿ. ಬೇಗ ಬಂದ್ಬಿಡ್ತೀನಿ. ಮೇಷ್ಟ್ರಮ್ಮ, 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 ಎಲ್ಲಿ ಹೋದ್ರು ಈ ಮೇಷ್ಟ್ರಮ್ಮ? ಕಾಣಿಸ್ತಾನೆ ಇಲ್ವಲ್ಲ. ಸುಂದ್ರಮ್ಮನ್ ಬೇರೆ ಎಲ್ಲಿಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಮನೆಗೆ ತಗೊಂಡೋದ್ರೆ ಅಜ್ಜಿ ಬೈತಾರೆ. ಇವ್ರು ಬೇರೆ ಎಲ್ಲೂ ಕಾಣಿಸ್ತಿಲ್ಲ. ಏನ್ ಮಾಡೋದೀಗ? ಸುಂದ್ರಮ್ಮ, ಇಲ್ಲೇ ಇಟ್ಟಿದ್ನಲ್ಲ, ಎಲ್ಲೋಯ್ತು? ಮೇಷ್ಟ್ರಮ್ಮ ಬೇರೆ ಇದನ್ನ ಜೋಪಾನ ಮಾಡಕ್ ಹೇಳಿದ್ರು. ಕಾಣಿಸ್ತಾನೆ ಇಲ್ವಲ್ಲ. ಏನೋ ಬಂಗಾರಿ ಇದು, ನಿನಗೆ ತಲೆ ಕೆಟ್ಟಿದ್ಯಾ? ದೀಪಾವಳಿಲಿ ಪಟಾಕಿ ಹಾರಿಸೋದಕ್ಕೆ ಉಪಯೋಗಿಸೋ ಪಿಸ್ತೂಲಲ್ಲ ಇದು. ನನ್ನ ಹತ್ರ ಹುಡುಗಾಟ ಆಡಿದ್ರೆ ಸಾಯಿಸ್ಬಿಡ್ತೀನಿ. ನೀವೇ ಹೇಳ್ಕೊಟ್ಟಿದ್ರಿ ಸಾಹೇಬ್ರೆ, ಕುದುರೆ ಒತ್ತಿದ್ರೆ ಪಟ್ ಅಂತ ಒಂದೇಟಿ ಪ್ರಾಣ ಹೋಗುತ್ತೆ ಅಂತ. ಠಾಣೆಯಲ್ಲೂ ಯಾರೂ ಇಲ್ಲ, ನಾನು ಸಾಯಿಸಿದೆ ಅಂತ ಯಾರಿಗೂ ಗೊತ್ತಾಗಲ್ಲ. ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನನ್ನ ಹತ್ರ ಏನೋ ನಿನ್ನ ಪ್ರಶ್ನೆ? ತಮಾಷೆ ಮಾಡ್ತಿದ್ಯಾ? ನಾಟಕ ಆಡ್ತಿದ್ದೀರಾ. ಕೋಸುಂಬೆ ನೀವು ಬೇಕಾದಂಗೆ ಬಣ್ಣ ಬದಲಾಯಿಸ್ತೀರಾ. ಅಯ್ಯೋ ಹುಚ್ಚ ನನ್ನ ಮಗನೇ, ನಾನು ಯಾವ ನಾಟಕ ಆಡಿದ್ದೀನೋ? ಶಾಸ್ತ್ರಿಗಳು ಸಾಯಿಸುವಂತ ಪಿಸ್ತೂಲ್ ಕೊಟ್ಟು ನೀವೇ ಅವ್ರನ್ನ ಜೀಪಲ್ಲಿ ಕೂಸ್ಕೊಂಡು ಓಡಾಡ್ತಿದ್ದೀರಿ. ನೀವು ಶಾಸ್ತ್ರಿಗಳು ಕಾಸ ದೋಸ್ತಿಗಳು. ನನ್ನ ಹತ್ರ ಯಾಕೆ ಸುಳ್ಳು ಹೇಳಿದ್ರಿ ವಿರೂಪಾಕ್ಷ ಶಾಸ್ತ್ರಿಗಳನ್ನ ಕೊಲ್ಲೋದಕ್ಕೆ? ಇದು ನಿನಗೆ ಸರಿಯಾದ ಜಾಗ.
ಶಾಸ್ತ್ರಿಗಳ ಜೊತೆ ನಾನು ಮಾಡ್ತಿರೋದು ನಾಟಕ, ನಿನಗೆ ಹೇಳ್ತಿರೋದು ಸತ್ಯ. ಅರ್ಥ ಮಾಡ್ಕೋ. ಮತ್ತೆ ಅವ್ರ ಜೊತೆನೇ ಯಾಕೆ ಓಡಾಡ್ತಾ ಇರ್ತೀರಿ? ಈ ಉತ್ಸವ ಜವಾಬ್ದಾರಿ ಎಲ್ಲ ಅವ್ರದ್ದೇ. ಅವರು ದೇವಸ್ಥಾನದ ಧರ್ಮದರ್ಶಿಗಳು, ನಾನು ಪೊಲೀಸು. ನಾನು ಅವ್ರನ್ನ ದಿನ ಭೇಟಿ ಆಗಲೇಬೇಕು, ನಮ್ಮ ಇಲಾಖೆಗೆ ವರದಿ ಒಪ್ಪಿಸ್ಲೇಬೇಕು. ಅದು ಅಲ್ಲದೆ ನನ್ನ ಮೇಲೆ ಅವ್ರಿಗೆ ಅನುಮಾನ ಬರಬಾರ್ದು. ಅದಕ್ಕೆ ಅವ್ರ ಜೊತೆ ಸ್ನೇಹದಿಂದಿದ್ದೀನಿ. ಓಹ್, ಹೀಗೆಲ್ಲ ಇದೆಯಾ? ನೀವು ಶಾಸ್ತ್ರಿಗಳ ಜೊತೆ ಓಡಾಡೋದನ್ನ ನೋಡಿ ನಾನು ನಿಮ್ಮ ಮನಸ್ಸಲ್ಲಿ ಇನ್ನೇನೋ ಇದೆ, ನಾನು ಮೋಸ ಮಾಡ್ತಿದ್ದೀರ ಅಂತ ತಿಳ್ಕೊಬಿಟ್ಟೆ. ಉತ್ಸವದ ದಿನ ಶಾಸ್ತ್ರಿಗಳಿಗೆ ಗೊಂಡಿಡೋ ವಿಷಯ ಹೀಗೆಲ್ಲರಿಗೂ ಕೇಳೋ ಹಾಗೆ ಮಾತಾಡಬೇಡ. ವಿಷಯ ಶಾಸ್ತ್ರಿಗಳ ಕಿವಿಗೆ ಬಿದ್ದರೆ ನೀನು ಕೊಲ್ಲೋ ಅವಕಾಶ ಕಳ್ಕೊಳ್ತೀಯ. ಬದಲಿಗೆ ನಿನ್ನನ್ನೇ ಅವ್ರು ಮುಗಿಸ್ಬಿಡ್ತಾರೆ, ತಿಳ್ಕೋ ದಡ್ ನನ್ನ ಮಗನೇ. ತಪ್ಪಾಗೋಯ್ತು, ಕ್ಷಮಿಸ್ಬಿಡಿ. ಉತ್ಸವದ ದಿನ ವಿರೂಪಾಕ್ಷ ಶಾಸ್ತ್ರಿಗಳು ಕೊಲ್ಲೋದು ಖಾತ್ರಿ ತಾನೆ? 100% ಖಚಿತ. ನೀನೇನು ಹುಚ್ಚಾಟ ಮಾಡದಿದ್ರೆ, ನನ್ನ ಮೇಲೆ ಅನುಮಾನ ಪಡೆದಿದ್ರೆ. ಇಲ್ಲ ಸಾಹೇಬ್ರೆ, ನನಗೆಲ್ಲ ಗೊತ್ತಾಯ್ತು. ಬೇಕಿದ್ದು ಇನ್ನೂ ಸರ್ತಿ ಹೇಳ್ತೀನಿ. ಹೇಳು. ಕಲ್ಯಾಣಿಗೆ ಶ್ರೀಚಕ್ರದ ಪಲ್ಲಕ್ಕಿ ಬರುತ್ತೆ. ಪಲ್ಲಕ್ಕಿಯಿಂದ ಶ್ರೀಚಕ್ರನ ತೆಗೆದು ಕಲ್ಯಾಣಿ ಮುಳುಗ್ಸೋ ವೇಳೆಗೆ ನೀವು ಸ್ಫೋಟಕನ ಸಿಡಿಸ್ತೀರಾ. ತಕ್ಷಣ ನಾನು ಶಾಸ್ತ್ರಿಗಳ ಎದೆಗೆ ಗುಂಡೊಡಿತೀನಿ. ಅವ್ರ ಹೆಣ ಬೀಳುತ್ತೆ, ನನ್ನ ಸೈಡ್ ಇರುತ್ತೆ. ನಾನು ಪಿಸ್ತೂಲ್ನ ನೀರಿಗೆ ಎಸ್ಬಿಟ್ಟು ಪರಾರಿ ಆಗ್ತೀನಿ. ನೀವು ನನ್ನ ಮೇಲೆ ಯಾವುದೇ ದಾವೆ ಬರದೇ ಇರೋ ಹಾಗೆ ನೋಡ್ಕೋತೀರಿ. ಭೇಷ್, ಎಲ್ಲ ವಿಷಯ ಚೆನ್ನಾಗಿ ತಿಳ್ಕೊಂಡಿದ್ಯಾ. ಇನ್ನು ಕಾರ್ಯಗತ ಆಗೋದೊಂದೇ ಬಾಕಿ. ಅಯ್ಯೋ ಜಗ್ಗಿ ಅವರೇ, ಇದನ್ನ ನೀವು ತಗೊಂಡ್ ಬಂದಿದ್ದೀರಾ? ನಾನು ಆತಂಕ ಪಟ್ಕೊಂಡು ಎಲ್ಲ ಕಡೆ ಹುಡುಕ್ದೆ. ಇದು ನಂದು, ಕೊಡಿ ನನ್ಗೆ. ಜಾಗಿ, ಇದು ನಿಂದೇ ಇರ್ಬೋದು, ನಾನೇನಿಲ್ಲ ಅನ್ನ. ಬಾ ಬೈಲ್ ಕೂತ್ಕೋ. ಇಲ್ಲ, ಮೊದಲು ನನಗೆ ಕೊಡಿ ಇದನ್ನ. ಜಾಜಿ, ಕೊಡ್ತೀನಿ ಅನ್ನಲ್ಲ. ನೀನು ಪರವಾಗಿಲ್ಲ, ಒಳ್ಳೆ ಬೇಟೆನೇ ಹಿಡಿದಿದ್ಯಾ. ಎಲ್ಲಿ ಸಿಗ್ತಿದ್ದಿ ನಿನ್ಗೆ? ನಾನ್ ಹೇಳೋದಿಲ್ಲ. ಇರು ಇರು ಇರು, ಕೊಡ್ತೀನಿ. ನಿನಗಿದು ನದಿ ನೀರಲ್ಲಿ ಸಿಕ್ತು, ಹೌದಾ? ಕಳ್ಳಿ, ನೀನು ಹೇಳ್ತಾ ಇದ್ರೆ ನಂಗೆ ಗೊತ್ತಾಗಲ್ವಾ? ಬಾಯ್ಲಿ. ಈಗ ನೀನು ನನ್ನ ಪಕ್ಕ ಕೂತ್ಕೊಂಡ್ರೆ ಇದ್ರ ಬಗ್ಗೆ ಸಲೀಸಾಗಿ ಮಾತಾಡ್ಬೋದು. ನೋಡು, ಇದಕ್ಕೆ ವಾರಸ್ದಾರು ಅಂತ ಯಾರೂ ಇಲ್ಲ. ಇದು 16ನೇ ಶತಮಾನದ ವಿಗ್ರಹ. ವಿದೇಶದಲ್ಲಿ ಬಹಳ ಬೇಡಿಕೆ ಇದೆ. ಚಿನ್ನ ವಜ್ರಕ್ಕೂ ಇಷ್ಟು ಬೆಲೆ ಇರೋದಿಲ್ಲ. ಇದನ್ನು ನಾನು ಮಾಡಿಸ್ಕೊಡ್ತೀನಿ. ನಿನಗೆಷ್ಟು ಬೇಕು ಹೇಳು? 10,000, 20,000, ಹೋಗ್ಲಿ 50,000 ಕೊಡ್ತೀನಿ. ಈ ವಿಗ್ರಹ ನಂಗೆ ಕೊಟ್ಬಿಡು. ಇದು ವಿಗ್ರಹ ಅಲ್ಲ, ನನ್ನ ಸುಂದ್ರಮ್ಮ, ನನ್ನ ಅಮ್ಮ. ಇದರಲ್ಲಿ ನನ್ನ ತಾಯಿ ಇದ್ದಾಳೆ. ಇದನ್ನ ನಾನು ಯಾರಿಗೂ ಕೊಡೋದಿಲ್ಲ. ಚಕ್ರಾಪುರಿಯಲ್ಲಿ ನಡೆಯೋ ಉತ್ಸವದಲ್ಲಿ ಶ್ರೀಚಕ್ರ ಕಳುವಾಗುತ್ತಲ್ಲ, ಅದನ್ನ ತಡೆಯೋದಕ್ಕಂತಲೇ ನಾನು ಇದನ್ನ ತಂದಿರೋದು. ಅನ್ಯಾಯನ ಆಳಿಸಿ ಧರ್ಮ ಸ್ಥಾಪನೆ ಮಾಡೋದಕ್ಕೆ ಸುಂದ್ರಮ್ಮ ಬಂದಿರೋದು. ನಾನು ಇದನ್ನ ಯಾರಿಗೂ ಕೊಡೋದಿಲ್ಲ.